ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಯನಾ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮತ್ತೆ ಒಂದು 3 ಥರದ ರೆಸಿಪಿಗಳನ್ನು ತಗೊಬಂದಿದ್ದೀನಿ. ಏನಪ್ಪ ರೆಸಿಪಿಗಳು ಅಂದರೆ ಬನ್ನಿ ನೋಡ್ಕೊಬರೋಣ ಏನೇನು ರೆಸಿಪಿ ಅಂತ. ಮೊದಲು 3 ಥರದ ಕಾಳುಗಳನ್ನು ಹಾಕಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಉಪ್ಪು ಸಾಂಬಾರು ಮಾಡಿದ್ದೀನಿ. ನಂತರ ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಅತಿ ತಂಪಾದ ಊಟ ಅಂತಲೇ ಹೇಳ್ಬೋದು. ಅದು ಮೊಸರು ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ. ಮತ್ತು ಇನ್ನೊಂದು ವಿಡಿಯೋ ಏನಪ್ಪ ಅಂದರೆ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ರೆಸಿಪಿ ರಾತ್ರಿ ಉಳಿದ ಅನ್ನದಿಂದ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಬರೋಣ. ಮೊದಲು ಇಲ್ಲಿ ನಾನು ಮೊಸರು ಒಗ್ಗರಣೆ ತೋರಿಸ್ತಿದ್ದೀನಿ. ಮೊಸರು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಉದ್ದಿನಕಾಳು, ಸಾಸಿವೆ ತಗೊಂಡಿದ್ದೀನಿ. ಒಂದು ಬೌಲ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕೋಬೇಕು. ಜೀರಿಗೆ ಸಿಡಿದ ನಂತರ ಉದ್ದಿನ ಬೇಳೆ ಹಾಕಿದ ನಂತರ ಕರಿಬೇವು ಹಾಕೋಬೇಕು. ಕರಿಬೇವು ಹಾಕಿದ್ಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಆದ ನಂತರ ನಮ್ಮ ಮೊಸರನ್ನ ಗ್ಯಾಸ್ ಕೆಡಿಸ್ಬಿಟ್ಟು ನಂತರ ಮೊಸರು ಹಾಕೋಬೇಕು. ನೀವು ಗ್ಯಾಸ್ ಉರಿತಿದ್ದಂಗೆ ಮೊಸರು ಹಾಕ್ಕೊಂಡ್ರೆ ಮೊಸರೆಲ್ಲ ಒಡೆದೋಗುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಮೊಸರು ಹಾಕ್ಕೋಬೇಕು. ನೋಡಿ, ಮೊಸರು ಒಗ್ಗರಣೆ ರೆಡಿ. ಸಿಂಪಲ್, 1-2 ಮಿನಿಟಲ್ಲೆಲ್ಲ ಆಗೋ ರೆಸಿಪಿಗಳು ಅಂತಲೇ ಹೇಳ್ಬೋದು. ನೋಡಿ, ಅನ್ನಕ್ಕೆ ಮೊಸರು ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ. ಬೇಸಿಗೆ ಕಾಲದ ತಂಪಾದ ಊಟ ಅಂತಲೇ ಹೇಳ್ಬೋದು. ನಂತರ ಇನ್ನೊಂದು ರೆಸಿಪಿ, ರಾತ್ರಿ ಮಿಕ್ಕಿದ ಅನ್ನದಲ್ಲಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ. ಬೇಕಾಗಿರುವ ಐಟಮ್ಗಳು ನೋಡಿ, ಇಲ್ಲೇನು ತೋರಿಸ್ತಿದ್ದೀನಿ ಇಷ್ಟು ಐಟಮ್ ಬೇಕಾಗುತ್ತೆ. ಇಲ್ಲಿ ರಾತ್ರಿ ಅನ್ನ ಇದ್ದು ಮೊದಲು ಒಂದು ಬೌಲ್ ಕಾದ ನಂತರ ಸಾಸಿವೆ ಸಿಡಿದ ನಂತರ ಜೀರಿಗೆ ಸಿಡಿದ ನಂತರ ಕಡಲೆ ಬೀಜ ಹಾಕ್ಕೋಬೇಕು. ಕಡಲೆ ಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಜೊತೆಗೆ ಕರಿಬೇವು ಸೇರಿಸ್ತಿದ್ದೀನಿ. ಕರಿಬೇವು ಸೇರಿಸ್ಬಿಟ್ಟು ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಸೇರಿಸ್ಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈರುಳ್ಳಿ ಸೇರಿಸ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಏನು ರಾತ್ರಿ ಅನ್ನ ಉಳಿದಿರುತ್ತೆ ಕಮ್ಮಿ ಫ್ಲೇಮ್ ಮಾಡಿಬಿಟ್ಟು ಆ ಅನ್ನನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅನ್ನದ ಜೊತೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು. ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ. ನೋಡಿ, ರಾತ್ರಿ ಅನ್ನ ವೇಸ್ಟ್ ಮಾಡೋಕ್ಕಿಂತ ಬದಲು ಈ ಥರ ಮಾಡ್ಕೊ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ರಾತ್ರಿ ಉಳಿದ ಅನ್ನದಿಂದ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಚಿತ್ರಾನ್ನ ರೆಡಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ ಉಪ್ಪು ಸಾಂಬಾರು. ನೆಗಡಿ, ಕೆಮ್ಮು, ಶೀತ, ಜ್ವರ ಇದ್ದರೆ ಮನೆಮದ್ದು ಅಂತಲೇ ಹೇಳ್ಬೋದು. ನಂತರ ಇದು ರೆಡಿಯಾಗಿದೆ. ನಿಂಬೆಹಣ್ಣು ಹುಳಿ ಹಿಂಡ್ಕೋಬೇಕು ಅಂದರೆ ಹಿಂಡ್ಕೋಬೋದು, ಆಪ್ಷನಲ್ ಇದು. ಬೇಕು ಅಂದರೆ ನೀವು ಹಿಂಡ್ಕೋಬೋದು, ಬೇಡ ಅಂದರೆ ಬೇಡ. ನಿಂಬೆ ಹುಳಿ ಹಾಕಿ ತಿರುಗಿದರೆ ಚಿತ್ರಾನ್ನ ರೆಡಿ. ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ 3 ಥರದ ಕಾಳುಗಳನ್ನು ಹಾಕಿ ಉಪ್ಸಾರು ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಮೊದಲು ಬೇಳೆಕಾಳು ಹಾಕ್ತಿದ್ದೀನಿ. ಬೇಳೆಕಾಳು ನಂತರ ಅಲಸಂದೆ ಕಾಳು, ಬಿಳಿದು ಇದು. ಅಲಸಂದೆ ಕಾಳು ನಂತರ ಹೆಸರು ಕಾಳು ಹಾಕ್ತಿದ್ದೀವಿ. ನಮ್ಮ ಸೈಡು ಕರಿಮುಕ್ಕನ ಕಾಳು ಅಂತ ಕರಿತೀವಿ ನಾವು. 3 ಥರದ ಕಾಳುಗಳನ್ನು ಹಾಕಿ
ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ನೀರು ಸೇರಿಸಿ 1-2 ವಿಸಲ್ ಹೊಡೆಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕ್ಬಿಟ್ಟು 2 ವಿಸಲ್ ಹೊಡೆಸಿದ್ರೆ ರೆಡಿ. ಈಗ ಖಾರ ರೆಡಿ ಮಾಡ್ಕೋತಿದ್ದೀನಿ. ಉಪ್ಸಾರ ಆದದ್ರಿಂದ ಖಾರ ಇರಲೇಬೇಕಲ್ಲ. ಉಪ್ಸಾರ ಆದರೆ ಖಾರಕ್ಕೆ ನಾನಿಲ್ಲಿ ಒಂದು 10 ಒಣಮೆಣಸಿನ್ಕಾಯಿ ತಗೊಂಡು ಹುರ್ಕೋತಿದ್ದೀನಿ. ಚೆನ್ನಾಗಿ ಹುರಿಬೇಕು ಒಣಮೆಣಸಿನ್ಕಾಯಿನ. ನೋಡಿ, ಚೆನ್ನಾಗಿ ಕಪ್ಪು ಕಲರ್ ತಿರುಗೋ ಗಂಟ ಹುರಿದ ನಂತರ ಸ್ವಲ್ಪ ಹುಣಸೆಹಣ್ಣು ಸುಟ್ಕೋಬೇಕು. ಹುಣಸೆಹಣ್ಣು ಒಣಮೆಣಸಿನ್ಕಾಯಿ ರೆಡಿಯಾಗಿದೆ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಹಾಕಿದ್ದೀನಿ. ಮೆಣಸು ಹಾಕಿದ ನಂತರ ಏನು ಸುಟ್ಕೊಂಡಿದ್ವೋ ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಸೇರಿಸ್ತಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಸಾಂಬಾರಿನ ಖಾರ ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಹಾಕಿ ರುಬ್ಬಿದ್ರೆ ರೆಡಿ ಆಯಿತು. ವಿಸಲ್ ಏನು ಕೂಗಾಕಿಟ್ಟಿದ್ವೋ ಅದು ವಿಸಲ್ಲಿ ರೆಡಿಯಾಗಿದೆ. ನೋಡಿ, ಉಪ್ಸಾಂಬಾರು ಖಾರ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಬೌಲ್ಗೆ ಎತ್ತಿಟ್ಬಿಟ್ಟು ಅದೇನಿರುತ್ತೆ ಅದೆಲ್ಲ ನೀಟಾಗಿ ತೊಳ್ಕೊಂಡು ನಾವೇನು ಕಾಳುಗಳನ್ನು ಕೂಗಾಕಿಟ್ಟಿದ್ವೋ ಅದರೊಳಗಡೆ ಹಾಕೋಬೇಕು. ನೋಡಿ, ಅದರೊಳಗಡೆ ನೀಟಾಗಿ ಎಲ್ಲ ತೊಳೆದು ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಳ್ಸಿದ್ರೆ ರುಚಿಯಾದ ಉಪ್ಪು ಸಾಂಬಾರು ರೆಡಿ. ನೋಡಿ, ಉಪ್ಪು ಸಾಂಬಾರು ರೆಡಿಯಾಗಿದೆ. ಖಾರನೂ ಸುದ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ವಿಡಿಯೋದಲ್ಲಿ 3 ಥರದ ರೆಸಿಪಿಗಳನ್ನು ತೋರಿಸಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋ ನೋಡಿದ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಉಪ್ಪು ಸಾಂಬಾರು ಜೊತೆಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು, ಜೊತೆಗೆ ಖಾರ, ತುಪ್ಪ ಇದ್ದರೆ ತುಂಬ ರುಚಿಕರವಾದ ಊಟ ಅಂತಲೇ ಹೇಳ್ಬೋದು. ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಒಂದು ವಿಡಿಯೋದಲ್ಲಿ 3 ವಿಡಿಯೋಗಳು, ಒಂದು ಚಿತ್ರಾನ್ನ, ಒಂದು ಉಪ್ಪು ಸಾಂಬಾರು, ಒಂದು ಮೊಸರು ಒಗ್ಗರಣೆ ನೋಡಿದ್ರಲ್ಲ. ಥ್ಯಾಂಕ್ ಯು ಆಲ್.